19ನೇ ತಾರೀಕು ನಮ್ಮ ಚಿತ್ರದುರ್ಗ ರೂರಲ್ ಲಿಮಿಟ್ಸ್ನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿತ್ತು. ಇದರ ಡೀಟೇಲ್ಸ್ ನೋಡಿದರೆ ನಿಮಗೆ ಮಧ್ಯಾಹ್ನ 1 ಗಂಟೆಗೆ ಒಂದು ಮಾಹಿತಿ ಬಂದಿತ್ತು. ಪಾಕಶಾಲಾ ಹೋಟೆಲ್ನವರ ಕಡೆಯಿಂದ ಅಲ್ಲಿ NH-48 ರಸ್ತೆ ಪಕ್ಕದಲ್ಲಿ ಒಂದು ಖಾಲಿ ಜಾಗದಲ್ಲಿ ಒಂದು ಹೆಂಗಸಿನ ಮೃತದೇಹ ಇದೆ, ಅದು ಅರ್ಧ ಸುಟ್ಟಿರುವ ಕಂಡೀಷನಲ್ಲಿದೆ ಅಂತ ಒಂದು ಮಾಹಿತಿ ಬಂದಿತ್ತು. ಆ ಸ್ಪಾಟಿಗೆ ಹೋಗಿ ನಾವು ಚೆಕ್ ಮಾಡಿ ಪಾಕಶಾಲಾ ಹೋಟೆಲ್ನವರ ಕಂಪ್ಲೇಂಟ್ ಮೇರೆಗೆ ನಾವು ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿದ್ವಿ. ತದನಂತರ ಆ ಒಂದು ಮೃತದೇಹದ ಡೀಟೇಲ್ಸ್ ನಾವು ಎಲ್ಲ ಕಡೆ ಶೇರ್ ಮಾಡಿ ನಂತರ ನಮಗೆ ಅವರು ಕೋವೇರಹಟ್ಟಿ ಗ್ರಾಮದ ವರ್ಷಿತಾ ಎಂಬ ಹುಡುಗಿ ಅಂತ ಗೊತ್ತಾಯಿತು. ಅವರ ಪೇರೆಂಟ್ಸ್ ಜ್ಯೋತಿ ಮತ್ತು ತಿಪ್ಪೇಸ್ವಾಮಿ ಅವರು ಬಂದು ಆ ಮೃತದೇಹವನ್ನು ನೋಡಿ ಗುರುತಿಸ್ಕೊಂಡಿದ್ದರು. ಸೊ ತದನಂತರ ನಾವು ವಿಚಾರಣೆ ಶುರು ಮಾಡಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಆ್ಯಂಡ್ ಟೀಮ್, ನಮ್ಮ ಸಿಟಿ DSP ದಿನಕರ್ ಅವರ ಟೀಮ್, ಇವರು ಒಂದು 4 ತಂಡಗಳನ್ನು ರಚಿಸಿ ಶಂಕಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದ್ವಿ. ತದನಂತರ ನಮಗೆ ವಿಚಾರಣೆ ಮಾಡಿದ ನಂತರ ನಮಗೆ ಕೆಲವೊಂದು ವಿಷಯಗಳು ಗೊತ್ತಾಯಿತು. ಅದರ ಬೇಸಿಸ್ ಮೇಲೆ ನಾವು ಇವತ್ತು ಬೆಳಗಿನ ಜಾವ ಆರೋಪಿಯಾದಂಥ ಚೇತನ್ ಅನ್ನುವ ಹುಡುಗನನ್ನು ಅರೆಸ್ಟ್ ಮಾಡಿದ್ವಿ. ಸೊ ಈ ಇನ್ಸಿಡೆಂಟ್ ಬ್ಯಾಕ್ಗ್ರೌಂಡ್ ಏನಂದರೆ, ಈ ಚೇತನ್ ಅನ್ನೋ ಹುಡುಗ ಈ ಚಿತ್ರದುರ್ಗ ಟೌನ್ ಕೆಳಗೋಟೆ ನಿವಾಸಿ ಇರುತ್ತಾನೆ. 20 ವರ್ಷ ಅವ್ರದ್ದು ಏಜ್. ಒಂದೊಂದು ಮಲ್ಟಿ ನೆಟ್ವರ್ಕಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಗಂಗಾವತಿಯಲ್ಲಿ, ಕೊಪ್ಪಳ ಜಿಲ್ಲಾ. ಆ ಕೆಲಸದ ವಿಚಾರದಲ್ಲಿ ನ್ಯೂ ರಿಕ್ರೂಟ್ ಮಾಡುವ ವಿಚಾರದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅವನು ರಿಕ್ರೂಟ್ಮೆಂಟ್ ನಡೆಸ್ತಾ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ಈ ವರ್ಷಿತಾ ಅನ್ನೋ ಹುಡುಗಿ ಅವ್ರಿಗೆ ಪರಿಚಯ ಆಗ್ತಾರೆ. ಈ ವರ್ಷಿತಾ BA ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ. ಇಲ್ಲೇ ಚಿತ್ರದುರ್ಗನಲ್ಲಿ ಗೌರ್ಮೆಂಟ್ ಮಹಿಳಾ ಕಾಲೇಜಿನಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಗರದಲ್ಲೇ SC/ST ಹಾಸ್ಟೆಲ್ನಲ್ಲಿ ಅವರು ವಾಸ ಇರ್ತಾರೆ. ಸೊ ಅವರು ಪರಿಚಯವಾಗಿ ವರ್ಷಿತಾ ಅನ್ನೋರಿಗೆ ನಾನು ಜಾಬ್ ಕೊಡಿಸ್ತೀನಿ ಅಂತ ಚೇತನ್ ಅವ್ರಿಗೆ ಭರವಸೆ ಕೊಡ್ತಾರೆ. ಆಮೇಲೆ ಅವರ ಪರಿಚಯ ಡೆವಲಪ್ ಆಗಿ ಅದು ಒಂದು ಪರಸ್ಪರ ಪ್ರೀತಿ ಮಾಡ್ಕೊಳ್ತಾರೆ. ತದನಂತರ ಈ ಚೇತನ್ ಯಾರಿದ್ದಾರೆ ಇವರಿಗೆ ಕ್ಯಾನ್ಸರ್ ಕಾಯಿಲೆ ಇತ್ತು. ಸೊ ಕೆಲವು ದಿನಗಳ ನಂತರ ಈ ವಿಷಯ ವರ್ಷಿತಾಲ್ಗೆ ಗೊತ್ತಾಗಿ ಇವರನ್ನು ಅವಾಯ್ಡ್ ಮಾಡೋದು ಶುರು ಮಾಡ್ತಾರೆ. ಮತ್ತು ಅದೇ ಟೈಮ್ನಲ್ಲಿ ಇನ್ನೊಬ್ಬ ಹುಡುಗನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ ವರ್ಷಿತಾ. ಸೊ ಈ ಒಂದು ವಿಚಾರಕ್ಕೆ ಚೇತನ್ಗೆ ತುಂಬ ಸಿಟ್ಟು ಇರುತ್ತೆ ಇವ್ರ ಮೇಲೆ, ವರ್ಷಿತಾಲ್ ಮೇಲೆ. ಮತ್ತು 17th ವರ್ಷಿತಾಲ ಚಿಕ್ಕಮ್ಮ ಇವರಿಗೆ ಚೇತನ್ಗೆ ಕಾಲ್ ಮಾಡಿ, ನೀವು ಇವ್ರನ್ನ ಪ್ರೀತಿಸುತ್ತಿದ್ದೀರಾ, ಇವ್ರನ್ನ ಮದುವೆ ಮಾಡ್ಕೋಬೇಕು, ಇವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಇವನು ಈ ವರ್ಷಿತಾಲನ್ನ ಮುಗಿಸಬೇಕಂತ ಒಂದು ನಿರ್ಧಾರ ಮಾಡ್ಕೊಳ್ತಾನೆ. ಅವ್ರನ್ನ ಗೋನಾಲ್ ಬ್ರಿಡ್ಜ್ ಹತ್ರ ಕರೆಸಿ ಅಲ್ಲಿ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರ ಜೊತೆ ಮಾತಾಡಿ ಸ್ವಲ್ಪ ಆಲ್ಟರ್ಕೇಷನ್ ಆಗಿ ಅವ್ರಿಗೆ ಹೊಡೆದು ಆಮೇಲೆ ಕುತ್ತಿಗೆ ಹಿಸುಕಿ ಸಾಯಿಸ್ತಾನೆ. ನಂತರ ಅವನು ಪ್ರೀಪ್ಲ್ಯಾಂಡ್ ಆಗಿ ಏನು ಪೆಟ್ರೋಲ್ ತಂದಿದ್ದಾನೆ ಅದು ಪೆಟ್ರೋಲ್ ಹಾಕಿ ಅವ್ರಿಗೆ ಬೆಂಕಿ ಹಾಕ್ತಾನೆ. ಇದು ಅರೌಂಡ್ ಮಧ್ಯಾಹ್ನ 3 ಗಂಟೆಗೆ ನಡೆಯುತ್ತೆ, 18th ಆಗಸ್ಟ್. ತದನಂತರ ಅದು ಬಾಡಿ ಪೂರ್ತಿ ಸುಟ್ಟಿಲ್ಲ ಅನ್ನೋ ಉದ್ದೇಶಕ್ಕೆ ಮತ್ತೆ ವಾಪಸ್ ಈವ್ನಿಂಗ್ ಅರೌಂಡ್ 8 ಗಂಟೆಗೆ ಇನ್ನೂ ಸ್ವಲ್ಪ ಪೆಟ್ರೋಲ್ ತಂದು ಬಾಡಿ ಮೇಲೆ ಹಾಕಿ ಸುಟ್ಟಿ ಹಾಕೋ ಪ್ರಯತ್ನ ಮಾಡ್ತಾನೆ. ಸೊ ಈ ಪ್ರಕರಣದಲ್ಲಿ ನಮ್ಮ DSP ಆ್ಯಂಡ್ ಟೀಮ್ ತುಂಬ ಒತ್ತಡದಲ್ಲಿ ಕೂಡ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಬೇಗವಾಗಿ ಇದನ್ನು ಪತ್ತೆ ಮಾಡಿದ್ದಾರೆ. ವಿಕ್ಟಿಮ್ ಒಬ್ಬ ಸ್ಟೂಡೆಂಟ್ ಆಗಿರೋದ್ರಿಂದ ಬೇರೆ ಬೇರೆ ಸಂಘಟನೆಗಳು ABVP, DSS ಮತ್ತು ಬೇರೆ ಬೇರೆ ಸಂಘಟನೆಗಳು ಮತ್ತು ಹುಡುಗಿ ಕಡೆ ಸಂಬಂಧಿಕರು
ತುಂಬ ಪ್ರತಿಭಟನೆಗಳು ಇವೆಲ್ಲ ನಡೀತಾ ಇತ್ತು. ಆದರೂ ಕೂಡ ಅವರು ಬೇಗವಾಗಿ ಕೆಲಸ ಮಾಡಿ ಇವನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೆ ನಾನು ಪ್ರಶಂಸೆಯನ್ನು ನೀಡುತ್ತೇನೆ ಮತ್ತು ಒಂದು ನಗದು ಬಹುಮಾನ ಕೂಡ ಘೋಷಿಸುತ್ತೇನೆ. ಮತ್ತು ಈ ವಿಚಾರವಾಗಿ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಊಹಾಪೋಹಗಳು ನಡ್ತಾ ಇತ್ತು. ಅವರೆಲ್ಲರೂ ಕೂಡ ಏನು ಒಂದು ಡಿಪಾರ್ಟ್ಮೆಂಟಿಂದ ಮಾಹಿತಿ ಬರುತ್ತೆ ಅದರ ಪ್ರಕಾರ ಇದನ್ನು ಶೇರ್ ಮಾಡಬೇಕು. ಅವರು ಊಹಾಪೋಹಗಳನ್ನು ಶೇರ್ ಮಾಡಿದರೆ ಅವ್ರ ಮೇಲೆ ಕೂಡ ಕ್ರಮ ಕೈಗೊಳ್ತೇವೆ ಅಂತ ನಾನು ಅವರಿಗೆ ಒಂದು ವಾರ್ನಿಂಗ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.